ಹಲೋ ಸ್ನೇಹಿತರೆ, ಅಪರ್ ಐ ಡಿ ಜನರೇಟಿಂಗ್ ಈಜಿ ವೇ ಇದ್ರ ಬಗ್ಗೆ ತಾವೆಲ್ಲ ಡಿಟೇಲಾಗಿ ತಿಳಿದುಕೊಳ್ಳಬೇಕೆಂದರೆ ನಮ್ಮ ಮನುಗುಳಿ ಸರ್ ಅಂತಕ್ಕಂಥ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ತಾವೆಲ್ಲ ನೋಟಿಫಿಕೇಷನ್ನ ಪಡೆಯಬಹುದು. ಅಪರ್ ಐ ಡಿ ಜನರೇಟಿಂಗ್ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ ಮಕ್ಕಳ ಎಲ್ಲ ಆಧಾರ್ ಕಾರ್ಡ್ ವ್ಯಾಲಿಡೇಷನ್ ಆಗಿರಬೇಕು. ಹಾಗೆ GP EP ಏನೆಲ್ಲ ಮಾಡ್ತಿರಲ್ಲ ಅದು ಕಂಪಲ್ಸರಿ ಮುಗಿಸಿರಬೇಕು. ಅದೇ ಆಧಾರ್ ವೆರಿಫೈ ಆಗಿದ್ದರೆ ಮಾತ್ರ ಅಪರ್ ಐ ಡಿಯನ್ನು ತಾವು ಪಡೆಯಬಹುದು. ಹಾಗಾಗಿ ತಾವು ಒಂದು ಬ್ರೌಸರನ್ನು ಆಯ್ಕೆ ಮಾಡಿಕೊಂಡು ಈ ಅಪರ್ ಐ ಡಿ ಹೇಗೆ ಮಾಡಬೇಕು ಅಂತಕ್ಕಂಥದ್ದು ನೋಡ್ತಾ ಇದ್ದೇವೆ. ಇಲ್ಲಿ ಒಂದು ಬ್ರೌಸರ್ ಮಾಡಬೇಕೊಂಡು ಅಲ್ಲಿ ಟೈಪ್ UDIS ಪ್ಲಸ್ ಅಂತ ತಾವು ಟೈಪ್ ಮಾಡ್ತೀರಾ. ಟೈಪ್ UDIS ಪ್ಲಸ್ ಆದಮೇಲೆ ತಾವು ನೋಡ್ತಾ ಇದ್ದೀರಾ, ಇಲ್ಲಿ ಕೆಳಗಡೆ ಬರ್ತಕ್ಕಂಥ ನೋಡಿ UDIS ಪ್ಲಸ್ ಹಾಗೆ ತೆಗೆದುಕೊಂಡು ಇಲ್ಲಿ ಒಂದು ಸಿಲೆಕ್ಟ್ ಯುವರ್ ಸ್ಟೇಟ್ ಅಂತಕ್ಕಂಥದ್ದು ಯಾವುದು ನಮ್ಮದು ಕರ್ನಾಟಕ. ಹಾಗಾಗಿ ನಾವು ಕರ್ನಾಟಕವನ್ನೇ ಆಯ್ಕೆ ಮಾಡಿಕೊಳ್ಳುತ್ತೇನೆ. ಹಾಗೆ ಒಂದು ಕ್ಲಿಕ್ ಮಾಡಿದಾಗ ಮತ್ತೆ ನಮಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಶಾಲೆಯ ಒಂದು ಯೂಸರ್ ID ಮತ್ತು ಪಾಸ್ವರ್ಡನ್ನು ಫಿಲ್ಲಪ್ ಮಾಡಬೇಕು. ನಂತರ ಏನು ಮಾಡಬೇಕು ನೋಡಿ, ಇಲ್ಲಿ ಯೂಸರ್ ID ಮತ್ತು ಪಾಸ್ವರ್ಡನ್ನು ಫಿಲ್ಲಪ್ ಮಾಡಿದ ಮೇಲೆ ತಮಗೆ ಈ ರೀತಿ ಒಂದು ಕಾಣುತ್ತೆ ನೋಡಿ, ಯೂಸರ್ ID ಮತ್ತು ಪಾಸ್ವರ್ಡ್. ಹಾಗೆ ಲಾಗಿನ್ ಅಂತಂದಾಗ ತಮಗೆ ಇಲ್ಲಿ 2023, 24 ಹಾಗೆ 24, 25 ಬರುತ್ತೆ. ಬಟ್ ಸಿಲೆಕ್ಟ್ ಯುವರ್ ಕರೆಂಟ್ ಇಯರ್ 24, 25ನೇ ಸಾಲಿಂದು ಕ್ಲೋಸ್ ಅಂತ ಹೊಡೀರಿ. ಈ ಕಡೆ ತಾವೆಲ್ಲ ಗಮನಿಸ್ತಾ ಇದ್ದೀರಿ, ತಮ್ಮ ಶಾಲೆಯ ಮಕ್ಕಳೆಲ್ಲ ಇವರು ಬರ್ತಾ ಇದೆ. ಇಲ್ಲಿ ಎಡಬದಿಯಲ್ಲಿರ್ತಕ್ಕಂಥ ಒಂದು ಕಾಲಮನ್ನು ಗಮನಿಸಿ, ಇಲ್ಲಿ ಅಪಾರ್ ಅಂತ ಬರುತ್ತೆ, ಅಪಾರ್ ಮಾಡ್ಯೂಲ್ ಅಂತೇಳಿ ಅಲ್ಲಿ ಕೂಡ ತಾವು ಗಮನಿಸ್ತಾ ಇದ್ದೀರಾ. ಅಪಾರ್ ಮಾಡ್ಯೂಲ್ ಅಂತ ಹೊಡೆದಾಗ ಅಲ್ಲಿ ಕ್ಲಾಸ್ ಬರುತ್ತೆ, ಸೆಕ್ಷನ್ ಬರುತ್ತೆ. ತಮ್ಮ ತರಗತಿಗೆ ಸಂಬಂಧಪಟ್ಟ ಹಾಗೆ ನಾನು 9ನೇ ತರಗತಿಯ ಮಕ್ಕಳ ಒಂದು ಪಟ್ಟಿಯನ್ನು ತೆಗೆದುಕೊಳ್ತಾ ಇದ್ದೀನಿ. ಅಲ್ಲಿ ಕ್ಲಾಸ್ A ಮತ್ತು B ಅಂತ ಇರುತ್ತೆ. ಎಯನ್ನು ಆಯ್ಕೆ ಮಾಡಿಕೊಳ್ಳಿ. ಅಲ್ಲಿ ನೋಡಿ, ಇಲ್ಲಿ ಮೆಸೇಜ್ ಬರ್ತಾ ಇದೆ ಹೇಗೆ, ಅಲ್ಲಿ ಎಲ್ಲ ಇದೆ, ಪೆನ್ ನಂಬರ್ ಇದೆ, ಮಕ್ಕಳ ಒಂದು ಬೇಸಿಕ್ ಡೀಟೇಲ್ಸ್ ಇದ್ದಾವೆ, ಸೆಕ್ಷನ್ ಇದ್ದಾವೆ, ಅವರೆಲ್ಲ ಡೀಟೇಲ್ಸ್ಗಳನ್ನು ತಾವು ಕಾಣ್ಬೋದು. ಹಾಗೆ ಸ್ಕೂಲನ್ನು ತಾವು ಸರಿಸ್ತಾ ಹೋದಾಗ ಕೊನೆಗೆ ಜನರೇಟ್ ಅಂತ ಬರುತ್ತೆ. ಆ ಜನರೇಟ್ ಅಂದಾಗ ಅಪರ್ ಐ ಡಿಗೆ ಸಂಬಂಧಪಟ್ಟಂಗೆ ತಾವು ಗಮನಿಸ್ತಾರೆ. ಇಲ್ಲಿ ತಿದ್ದುಪಡಿ ಮಾಡಬಹುದು. ಏನೆಲ್ಲ ಮಾಡ್ಬೋದಪ್ಪ ಅಂದರೆ ಕೇವಲ ಒಂದು ಲೆಟರನ್ನು ಮಾತ್ರ ಹೆಚ್ಚು ಕಡಿಮೆ ಮಾಡ್ಬೋದು, ಅಥವಾ ಅಡ್ರೆಸ್ಸನ್ನು ಹಿಂದೆ ಮುಂದೆ ಆಗಿದ್ರೆ ಮಾಡ್ಬೋದು, ಫಾದರ್ ಹೆಸರು ಲಾಸ್ಟಿಗೆ ಅಥವಾ ಕೊನೆಗಿದ್ರೆ ಮಾಡ್ಬೋದು. ಆದರೆ ಯಾವುದೇ ರೀತಿಯ ಹೆಚ್ಚು ಚೇಂಜಸ್ಗಳನ್ನು ಮಾಡೋದಕ್ಕೆ ಅಲೋ ಇಲ್ಲ. ಸಾರಿ, ತಾವು ಗಮನಿಸಿ, ಇಲ್ಲಿ ಈ ರೀತಿ ಸ್ಕೂಲ್ ಮಾಡಿದಾಗ ತಮಗೆ ಅಪ್ಡೇಟ್ ಮಾಡೋಕ್ಕೂ ಕೂಡ ಇಲ್ಲಿ ರೆಡ್ ನ್ಯೂ ಅಂತ ಕೊಟ್ಟರು, ಸೆಲೆಕ್ಟ್ ಸ್ಟೂಡೆಂಟ್ ಅಪ್ಡೇಟ್ ಅಂತೇಳಿ ಅಲ್ಲಿ ಕೂಡ ತಾವು ಅಪ್ಡೇಟ್ ಮಾಡ್ಬೋದು. ಜಸ್ಟ್ ಲೆಟ್ರ್ಗಳನ್ನು ಮಾತ್ರ ಒಂದು ಚೇಂಜ್ ಮಾಡೋಕ್ಕೆ ಸಾಧ್ಯ ಇದೆ. ಸಾರಿ ನೋಡಿ, ತಾವು ಗಮನಿಸಿ. ಉದಾಹರಣೆ ಕೊಟ್ಟಿದ್ದಾರೆ, ಒಂದು ಮೆಹ್ತಾ, ಮಿಸ್ ಮೆಹ್ತಾ, ಹೀಗೆ ಹಿಂದೆ ಮುಂದೆ ಮಾಡ್ಬೋದು ವಿನಃ ಪೂರ್ತಿ ಏನು ಚೇಂಜ್ ಮಾಡುವಾಗೆ ಇಲ್ಲ. ಸೊ ಇಲ್ಲಿ ತಾವು ಹೆಚ್ಚಿನ ಒಂದು ವಿಡಿಯೋಗಳನ್ನು ಬೇಕಾಗಿತ್ತಪ್ಪ ಅಂದರೆ ಈ ಮನುಗುಳಿ ಸರ್ ಇರ್ತಕ್ಕಂಥ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ತಮಗೆ ಇನ್ನೂ ಹೆಚ್ಚಿನ ನೋಟಿಫಿಕೇಶನ್ ಬರ್ತವೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.